ನಮ್ಮ RCB ಫ್ಯಾನ್ಸ್ಗೆ ನಮಸ್ಕಾರ. ನಮ್ಮ ಕರ್ನಾಟಕದ RCB ಫ್ಯಾನ್ಸ್ಗೆ ನಮಸ್ಕಾರ. RCB ಗೆದ್ದು ಕಪ್ಪನ್ನ ತನ್ನದಾಗಿಸಿಕೊಂಡಿದೆ. ಇವತ್ತು ನಮಗಂತೂ ಹಬ್ಬನೋ ಹಬ್ಬ. ಬನ್ನಿ ಈ ಪಂದ್ಯದ ಬಗ್ಗೆ ಈ ವಿಡಿಯೋದಲ್ಲಿ ನೋಡೋಣ. ಅದಕ್ಕೂ ಮುಂಚೆ ನೀವೇನಾದರೂ RCB ಫ್ಯಾನ್ಸ್ ಆಗಿದ್ರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ನಮಗೆ ಸಪೋರ್ಟ್ ಮಾಡಿ ಸ್ನೇಹಿತರೆ. ನಮ್ಮ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು RCB ಮತ್ತೆ ಗುಜರಾತ್ ಟೈಟನ್ಸ್ ಫೈನಲ್ ಪಂದ್ಯ ತುಂಬಾ ರೋಚಕವಾದ ಪಂದ್ಯವಾಗಿತ್ತು. ಈ ಪಂದ್ಯದಲ್ಲಿ ಗುಜರಾತ್ ಟೈಟನ್ಸ್ 156 ರನ್ಗಳನ್ನ ಗಳಿಸಿತ್ತು. ನಮ್ಮ RCBಯ ಫೀಲ್ಡಿಂಗ್ಗೆ ಹೆದರಿ ಗುಜರಾತ್ ಟೈಟನ್ಸ್ ರನ್ಗಳನ್ನ ಗಳಿಸಲು ಸಾಧ್ಯವಾಗಲಿಲ್ಲ. ಆದ ಕಾರಣ 156 ರನ್ಗಳನ್ನ ಗಳಿಸಿತ್ತು. ಆದರೂ ಕೂಡ RCB 156 ರನ್ಗಳನ್ನ ಚೇಸ್ ಮಾಡಿ ಬೆನ್ನತ್ತಿತ್ತು. RCB 156 ರನ್ಗಳ ಗುರಿಯನ್ನ ಬೆನ್ನತ್ತಿತ್ತು. ಇದಾದ ನಂತರ ವಿರಾಟ್ ಕೊಹ್ಲಿ ಅವರು ಮತ್ತು ವೆಂಕಟೇಶ್ ಅಯ್ಯರ್ ಅವರು ಕಣಕ್ಕೆ ಇಳಿದ್ರು. ವೆಂಕಟೇಶ್ ಅಯ್ಯರ್ ಅವರು 2 ಓವರ್ಗಳಲ್ಲಿ 20 ರನ್ಗಳನ್ನು ಕ್ರಾಸ್ ಮಾಡಿದ್ರು. ಅದೇ ರೀತಿ GT ಕಡೆಯಿಂದ ರಬಾಡ ಅವರು ರೊಚ್ಚಿಗೆದ್ದು ಬಾಲನ್ನು ಬಾಲ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಆದರೆ ವೆಂಕಟೇಶ್ ಅಯ್ಯರ್ ಅವರು ಕೂಡ ಈ ಕಡೆಯಿಂದ RCB ಕಡೆಯಿಂದ ರೊಚ್ಚಿಗೆದ್ದು ಹೊಡೆಯೋಕ್ಕೆ ಶುರು ಹಚ್ಚಿಕೊಂಡ್ರು. 2 ಓವರ್ಗಳ ಮುಕ್ತಾಯವಾದ ನಂತರ ವೆಂಕಟೇಶ್ ಅಯ್ಯರ್ ಅವರ ಕಾಲಿಗೆ ನೋವಾಯಿತು. ಆದರೂ ಕೂಡ ನೋವುಗಳನ್ನು ತಡ್ಕೊಂಡು ವೆಂಕಟೇಶ್ ಅಯ್ಯರ್ ಅವರು ರನ್ಗಳನ್ನ ಗಳಿಸೋಕೆ ಮುನ್ನುಗ್ತಾರೆ. ಅಲ್ಲಿಗೆ 10 ಓವರ್ಗೆ ನಮ್ಮ RCB 100 ರನ್ಗಳನ್ನ ಗಳಿಸುತ್ತೆ. ಇದನ್ನ ನೋಡಿ ವಿರಾಟ್ ಕೊಹ್ಲಿ ಅವರು ನಂತರ ರೊಚ್ಚಿಗೆದ್ದು ಬಾಲನ್ನ ಬೌಂಡ್ರಿಗೆ ಅಟ್ಟಕ್ಕೆ ಸ್ಟಾರ್ಟ್ ಮಾಡಿದ್ರು. ಸ್ಟೇಡಿಯಂನಲ್ಲಂತೂ RCBದ್ದೇ ಕೂಗು ಜೋರಾಗಿತ್ತು. ವಿರಾಟ್ ಕೊಹ್ಲಿ ಅವರು ಮತ್ತು ವೆಂಕಟೇಶ್ ಅಯ್ಯರ್ ಅವರ ಬ್ಯಾಟಿಂಗ್ ಅನ್ನ ನೋಡಿ ಎಲ್ಲ GT ತಂಡದ ಅಭಿಮಾನಿಗಳು ಸುಮ್ಮನೆ ಕೂತ್ಕೊಂಡ್ಬಿಟ್ಟಿದ್ರು. ಆದರೆ ನಮ್ಮ RCB ತಂಡದ ಫ್ಯಾನ್ಸ್ ಅಂತೂ RCB ಸ್ಟೇಡಿಯಂ ತುಂಬಾ RCBದ್ದೇ ಕೂಗು ಜೋರಾಗಿತ್ತು. ವೆಂಕಟೇಶ್ ಅಯ್ಯರ್ ಅವರು ಮತ್ತು ವಿರಾಟ್ ಕೊಹ್ಲಿ ಅವರು ಬೌಂಡ್ರಿ ಮೇಲೆ ಬೌಂಡ್ರಿ, 6 ಮೇಲೆ 6, 4 ಮೇಲೆ 4 ಬಾರಿಸ್ತಾ ಇದ್ರು. ವಿರಾಟ್ ಕೊಹ್ಲಿ ಅವರ ಬ್ಯಾಟಿಂಗ್ ಅನ್ನ ನೋಡಿ ಕಿಂಗ್ ಆಫ್ ಚೇಸ್ ಅಂತ ಹೇಳೋದಕ್ಕೆ ಸ್ಟಾರ್ಟ್ ಮಾಡಿದ್ರು ಎಲ್ಲರೂ. ಇತ್ತ ಗುಜರಾತ್ ಟೈಟನ್ಸ್ನ ಆಟಗಾರರು ಧೂಳಿ ಪಟ ಆಗೋದ್ರು RCBಯ ಬ್ಯಾಟಿಂಗ್ ಅಬ್ಬರಕ್ಕೆ. ಕೇವಲ 4 ಓವರ್ಗಳಲ್ಲಿ ವಿರಾಟ್ ಕೊಹ್ಲಿ ಅವರು ಮತ್ತೆ ವೆಂಕಟೇಶ್ ಅಯ್ಯರ್ ಅವರು 55 ರನ್ಗಳನ್ನ ಗಳಿಸಿದ್ರು. ಈ ಮ್ಯಾಚ್ನ ನೋಡಕ್ ಬಂದಿರುವಂತ RCB ಫ್ಯಾನ್ಸ್ಗಳಿಗೆ ಕಂಪ್ಲೀಟ್ ಪೈಸಾ ವಸೂಲ್ ಮ್ಯಾಚ್ ಇದಾಗಿತ್ತು. ಯಾಕಂತಂದ್ರೆ ಅದೇ ರೀತಿ ಮನರಂಜನೆ ಎಲ್ಲ RCB ಅಭಿಮಾನಿಗಳಿಗೆ ಸಿಗುತ್ತಿತ್ತು. ಇದಾದ ನಂತರ 4 ಓವರ್ 3 ಬಾಲ್ಗಳು ಆಗಿರುತ್ತವೆ. ಅವಾಗ 16 ಬಾಲ್ಗಳಲ್ಲಿ 32 ರನ್ಗಳನ್ನ ಗಳಿಸಿದಂತ ವೆಂಕಟೇಶ್ ಅಯ್ಯರ್ ಅವರು ಔಟ್ ಆಗಿಬಿಡ್ತಾರೆ. RCB ಫಸ್ಟ್ ವಿಕೆಟ್ ಅನ್ನ ಕಳೆದುಕೊಳ್ಳುತ್ತೆ. ಗೆಲ್ಲಲು ಇನ್ನೂ ಕೂಡ 93 ಬಾಲ್ಗಳಲ್ಲಿ 94 ರನ್ಗಳು ಬೇಕಾಗಿರುತ್ತೆ. ಇದಾದ ನಂತರ ಪಡಿಕಲ್ ಅವರು ಮುಂದಿನ ಬ್ಯಾಟ್ಸ್ಮನ್ ಆಗಿ ಕಣಕ್ಕೆ ಇಳಿತಾರೆ. ಇತ್ತ ವಿರಾಟ್ ಕೊಹ್ಲಿ ಅವರು 11 ಬಾಲ್ನಲ್ಲಿ 29 ರನ್ಗಳನ್ನ ಗಳಿಸಿ ಇನ್ನೂ ಕೂಡ ಕ್ರೀಸ್ ಮೇಲೆ ಇದ್ರು. ಹೀಗಾಗ್ತಿದ್ದಂಗೆ ಪಡಿಕಲ್ ಅವರು 4 ಬಾಲ್ಗಳನ್ನ ಆಡಿ 1 ರನ್ ಅನ್ನ ಗಳಿಸಿ ಔಟ್ ಆಗ್ಬಿಡ್ತಾರೆ. ಇದಂತೂ RCB ಫ್ಯಾನ್ಸ್ಗೆ ನಮಗೆ ಆಘಾತಕಾರಿ ವಿಷಯವಾಗಿತ್ತು. ಅಲ್ಲಿಗೆ 6 ಓವರ್ಗಳು ಕಂಪ್ಲೀಟ್ ಆಗಿರುತ್ತವೆ. ಇದಾದ ನಂತರ ವಿರಾಟ್ ಕೊಹ್ಲಿ ಅವರು ಬ್ಯಾಟಿಂಗ್ ಅನ್ನ ಬೆಂಕಿ ತರ ಬ್ಯಾಟಿಂಗ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಬಾಲ್ ಅನ್ನ 4, 6 ಬೌಂಡ್ರಿಗೆ ಅಟ್ಟೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಈ ಕಡೆ ಗುಜರಾತ್ ಟೈಟನ್ಸ್ ತಂಡದಿಂದ ಸಿರಾಜ್ ಮತ್ತೆ ರಬಾಡ ಅವರು ತುಂಬಾ ಸ್ಟ್ರಾಂಗ್ ಆಗಿ ಬಾಲ್ಗಳನ್ನ ಮಾಡ್ತಿದ್ರು. ನಮ್ಮ RCB ಬ್ಯಾಟ್ಸ್ಮನ್ಗಳನ್ನ ಬೇಗ ಔಟ್ ಮಾಡಬೇಕು ಅಂತ ತುಂಬಾ ರೊಚ್ಚಿಗೆದ್ದು ಬೌಲಿಂಗ್ ಅನ್ನ ಮಾಡ್ತಿದ್ರು. ಹೀಗೆ 8 ಓವರ್ಗಳು ಕಂಪ್ಲೀಟ್ ಆಗಿದ್ವು. ವಿರಾಟ್ ಕೊಹ್ಲಿ ಅವರು ಮತ್ತೆ ಪಡಿಕಲ್ ಅವರ ಅದ್ಭುತವಾದ ಬ್ಯಾಟಿಂಗ್ ಮುಂದುವರಿತಿತ್ತು. 156 ರನ್ಗಳನ್ನ ಚೇಸ್ ಮಾಡುತ್ತಾ ಬೆನ್ನತ್ತಿದ್ರು ವಿರಾಟ್ ಕೊಹ್ಲಿ ಅವರು ಮತ್ತೆ ಪಡಿಕಲ್ ಅವರು. ಸ್ಟೇಡಿಯಂನಲ್ಲಿದ್ದ RCB ಫ್ಯಾನ್ಸ್ಗಂತೂ ಹಬ್ಬನೋ ಹಬ್ಬ. ಎಲ್ಲರೂ ಡ್ಯಾನ್ಸ್ ಮಾಡ್ತಿದ್ರು. ಎಲ್ಲರೂ ಸೇರಿ RCB ಅಂತಾನೆ ಕೂಗ್ತಿದ್ರು. ಅಲ್ಲಿಗೆ ಇನ್ನೂ ಕೂಡ 71 ಬಾಲ್ನಲ್ಲಿ 67 ರನ್ಗಳು RCBಗೆ ಗೆಲ್ಲೋದಕ್ಕೆ ಬೇಕಾಗಿರುತ್ತವೆ. ಆದರೆ ಪಟ್ಟಿದಾರ್ ಅವರು 12 ಬಾಲ್ನಲ್ಲಿ 15 ರನ್ಗಳನ್ನ ಗಳಿಸಿ ಅಲ್ಲಿಗೆ ಔಟ್ ಆಗ್ಬಿಡ್ತಾರೆ. ಇತ್ತ ವಿರಾಟ್ ಕೊಹ್ಲಿ ಅವರು ಅದ್ಭುತವಾಗಿ ಬ್ಯಾಟಿಂಗ್ ಅನ್ನ ಮಾಡ್ತಿರ್ತಾರೆ. ಆದರೆ ನಂತರ ಕೃಣಾಲ್ ಅವರು ಬರ್ತಾರೆ. ಕೃಣಾಲ್ ಅವರು ಬಂದ ಮೇಲೆ 1 ಬಾಲ್ನಲ್ಲಿ 1 ರನ್ ಅನ್ನ ಗಳಿಸಿ ಅವರು ಕೂಡ ಔಟ್ ಆಗ್ಬಿಡ್ತಾರೆ. ಇದಂತೂ ನಮ್ಮ RCB ಫ್ಯಾನ್ಸ್ಗೆ ನಮಗೆ ಆಘಾತಕಾರಿ ವಿಷಯವಾಗಿತ್ತು. ಇದಾದ ನಂತರ ಟೀಮ್ ಡೇವಿಡ್ ಅವರು ಕಣಕ್ಕೆ ಬ್ಯಾಟಿಂಗ್ ಅನ್ನ ಮಾಡೋದಕ್ಕೆ ಇಳಿತಾರೆ. ಆದರೆ ಇನ್ನೂ ಕೂಡ 63 ಬಾಲ್ನಲ್ಲಿ 60 ರನ್ಗಳು ನಮ್ಮ RCBಗೆ ಕಪ್ಪನ್ನ ತೆಗೆದುಕೊಳ್ಳೋದಕ್ಕೆ ಬೇಕಾಗಿರುತ್ತವೆ. ಅಲ್ಲಿಗೆ 10 ಓವರ್ಗೆ ನಮ್ಮ RCB 100 ರನ್ಗಳನ್ನ ಗಳಿಸುತ್ತೆ.
ಹೀಗೆ ವಿರಾಟ್ ಕೊಹ್ಲಿ ಮತ್ತೆ ಟೀಮ್ ಡೇವಿಡ್ ಅವರ ಅದ್ಭುತವಾದ ರನ್ ಚೇಸಿಂಗ್ ಪಯಣ ಮುಂದೆ ಸಾಗ್ತಿರುತ್ತೆ. ಇನ್ನು ಕೂಡ 30 ರನ್ಗಳ ಅವಶ್ಯಕತೆ ಇರುತ್ತೆ ನಮ್ಮ RCBಗೆ ಕಪ್ಪನ್ನು ತನ್ನದಾಗಿಸಿಕೊಳ್ಳಲು ಮತ್ತು ಹಿಸ್ಟರಿಯನ್ನು ಸೃಷ್ಟಿಸಲು. ಅಲ್ಲಿಗೆ ಇನ್ನು ನಮ್ಮ RCBಗೆ 24 ರನ್ಗಳ ಅವಶ್ಯಕತೆ ಇರುತ್ತೆ ಗೆಲ್ಲೋದಕ್ಕೆ. ಆದರೆ ಟೀಮ್ ಡೇವಿಡ್ ಅವರು ಕಟ್ಔಟ್ ಆಗಿ ಔಟ್ ಆಗಿಬಿಡ್ತಾರೆ. 24 ರನ್ಗಳನ್ನ ಗಳಿಸಿ ಔಟ್ ಆಗಿಬಿಡ್ತಾರೆ. ಮುಂದೆ ವಿರಾಟ್ ಕೊಹ್ಲಿ ಅವರ ಮತ್ತು ಜಿತೇಶ್ ಶರ್ಮಾ ಅವರ ಪಾರ್ಟ್ನರ್ಶಿಪ್ ಸ್ಟಾರ್ಟ್ ಆಗುತ್ತೆ. ತುಂಬ ಅದ್ಭುತವಾಗಿ ರನ್ಗಳನ್ನು ಚೇಸ್ ಮಾಡೋದಕ್ಕೆ ಬೆನ್ನತ್ತುತ್ತಾರೆ. ಫೈನಲ್ ಆಗಿ RCB ಕಪ್ಪನ್ನು ಗೆದ್ದಿದೆ. ವಿರಾಟ್ ಕೊಹ್ಲಿ ಅವರು ಮತ್ತು ಜಿತೇಶ್ ಶರ್ಮಾ ಅವರ ಪಾರ್ಟ್ನರ್ಶಿಪ್ ಫೈನಲ್ ಆಗಿ ಕಪ್ಪನ್ನು ನಮ್ಮದಾಗಿಸಿಕೊಂಡಿದೆ. ಮತ್ತು ವಿರಾಟ್ ಕೊಹ್ಲಿ ಅವರು ಓಪನರ್ ಆಗಿ ಬಂದರು ಮತ್ತು ಮ್ಯಾಚನ್ನು ಕಂಪ್ಲೀಟಾಗಿ ಮುಗಿಸಿ ಕಪ್ಪನ್ನು ತಮ್ಮದಾಗಿಸಿಕೊಂಡೇ ಹೋದರು. 2ನೇ ಬಾರಿ RCB ಮ್ಯಾಚನ್ನು ಗೆದ್ದು ಫೈನಲ್ನ ಗೆದ್ದು ಕಪ್ಪನ್ನು ಗೆದ್ದಿದೆ. ಇದಂತೂ ಇತಿಹಾಸ ಸೃಷ್ಟಿಸಿದೆ ಅಂತ ಹೇಳಬಹುದು. ಲಾಸ್ಟ್ ಬಾಲ್ ಮಾತ್ರ ವಿರಾಟ್ ಕೊಹ್ಲಿ ಅವರು 6 ಬಾರಿಸಿದ್ರು. ಅದಂತೂ ತುಂಬ ಅದ್ಭುತವಾಗಿತ್ತು. ಕೇವಲ 42 ಬಾಲ್ಗಳಲ್ಲಿ 75 ರನ್ಗಳನ್ನು ಗಳಿಸಿ ವಿರಾಟ್ ಕೊಹ್ಲಿ ಅವರು ಕಪ್ಪನ್ನು ಗೆದ್ದು RCBಯನ್ನು ಫೈನಲ್ವರೆಗೆ ತೆಗೆದುಕೊಂಡು ಹೋಗಿ ಫೈನಲ್ನಲ್ಲಿ ಗೆಲ್ಲಿಸಿ ಈ ಫೈನಲ್ ಮ್ಯಾಚ್ನಲ್ಲಿ ಓಪನರ್ ಆಗಿ ಬಂದು ಕೊನೆಯವರೆಗೂ ಆಡಿ ಕಪ್ಪನ್ನು ತಮ್ಮದಾಗಿಸಿಕೊಂಡಿದ್ದಾರೆ. ನಮ್ಮ RCB ಫ್ಯಾನ್ಸ್ಗಂತೂ ನಮಗೆ ಹಬ್ಬನೋ ಹಬ್ಬ.